ಪಾಪ ಪುಟ್ ಮೇಡಮ್ಮು ಊಟ ಮಾಡ್ತಿದ್ಲು. ಅಷ್ಟರಲ್ಲಿ ಆ ಮಾಯ ಅಲ್ಲಿಗೆ ಬಂದು ಟೇಬಲ್ಲು ಮೇನರ್ಸು ಅಂದ್ಕೊಂಡು ಚಮಚ ಮತ್ತೆ ಅದಿನ್ನೊಂದೇನೋ ಇರುತ್ತಲ್ಲ ಹಿಂಗೆ ಉದ್ದುದಕ್ಕೆ ಮುಳ್ಳುಗೆ ಹಿಂಗೆ ಮುಳ್ಳಾಗ ಓ ಫೋರ್ಕಾ? ಹ್ಞೂ ಅದೇನೆ, ಅದ್ರಲ್ಲಿ ತಿನ್ಬೇಕು ಅಂತ ಹೇಳಿದ್ಲು. ಪಾಪ ಪುಟ್ ಮೇಡಮ್ಗೆ ಅದ್ರಲ್ಲಿ ತಿನ್ನಕ್ ಬರ್ದೆ ಊಟ ಮಾಡ್ದೆ ಹಾಗೆ ಎದ್ದೋದ್ಲು. ಛೇ, ಎಷ್ಟು ಕೆಟ್ಟ ಮನ್ಸು, ಮನುಷ್ಯತ್ವ ಇದೆಯಾ ಅವಳಿಗೆ? ನಾನು ಹಂಗೆ ಅನ್ಕೊಂಡೆ. ಹಾಗಾದ್ರೆ ಹಿತ ಏನೂ ತಿಂದಿಲ್ವಾ? ಖಾಲಿ ಹೊಟ್ಟೆನಲ್ಲೇ ಮಲ್ಗ್ತಾಳ. ನೀನೇನಾದ್ರೂ ಮಾಡ್ಕೊಡೋದಲ್ವಾ? ನಾನು ಹೋಗಿ ಮಾತಾಡ್ದೆ, ಆದ್ರೆ ಅವಳು ಏನು ಬೇಡ ಅಂದ್ಬಿಟ್ಲು. ಅದಕ್ಕೇನೆ ಅವಳಿಗೆ ಇಷ್ಟ ಆಗೋದೇನಾದ್ರೂ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಿದ್ದೆ. ಆದ್ರೆ ಮಕ್ಳಿಗೆ ಏನು ಇಷ್ಟ ಅಂತಾನೆ ನನಗೆ ಗೊತ್ತಿಲ್ಲ. ಅದಕ್ಕೆ ನಿಮ್ಮನ್ನು ಕೇಳೋಣ ಅಂತ ನಿಮ್ಮನ್ನು ನೆನ್ಸ್ಕೊತಿದ್ದೆ ನಾನು. ನನಗೆ ಇದಕ್ಕೆ ನೀನು ಇಷ್ಟ ಆಗೋದು. ಬೇರೆಯವರಾಗಿದ್ದರೆ ತಿಂತಿಲ್ಲ ಅಂತ ಬಿಟ್ಬಿಡೋರು. ಆದರೆ ನೀನು ನಿಂದೇ ಮಗಳು ಅನ್ನೋ ಥರ ಅವಳಿಗೆ ಇಷ್ಟ ಆಗೋದನ್ನೇನೋ ಮಾಡೋಕ್ಕೆ ಹೋಗ್ತಿದ್ಯಾ. ಥ್ಯಾಂಕ್ಸ್ ದುರ್ಗಾ. ಏನು ಯೋಚನೆ ಮಾಡ್ತಿದ್ದೀರಾ? ಓ, ಏನು ಅಡುಗೆ ಮಾಡೋದು ಅಂತ ಯೋಚಿಸ್ತಿದ್ದೀರಾ? ಹಾ, ಒಂದು ಕೆಲಸ ಮಾಡು, ನೀನು ಒಂದು ಒಳ್ಳೆ ರಸಮ್ ಮಾಡು. ನನ್ನ ಮಗಳಿಗಂತೂ ರಸಮ್ ಅಂದರೆ ತುಂಬ ಇಷ್ಟ. ಉಪ್ಪು ಹುಳಿ ಹದವಾಗಿ ಬೆರೆತ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಹಾಕಿದ್ರೆ ಅವ್ರಿಗೆ ಖಾರನೂ ಆಗಲ್ಲ. ಹಿತಂಗೂ ಇಷ್ಟ ಆಗ್ಬೋದು. ಹೌದಾ? ಯಾವ ಥರ ರಸಮ್ ಅದು? ಹೇಗೆ ಮಾಡ್ತಾರೆ ಅದನ್ನ? ತುಂಬ ಸಿಂಪಲ್. ಮೊದಲು ಟೊಮೆಟೊನ ಬೇಳೆ ಜೊತೆ ಬೇಯಕ್ಕಿಡು. ಲಾಸ್ಟ್ನಲ್ಲಿ ಒಂದು ಇಂಗಿನ ಒಗ್ಗರಣೆ ಕೊಟ್ರೆ ಆಹಾ, ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಇಷ್ಟು ಸುಲಭನಾ? ನಾನು ಪುಟ್ ಮೇಡಮ್ಗೆ ಖಂಡಿತವಾಗ್ಲೂ ಇದನ್ನ ಮಾಡ್ಕೊಡ್ತೀನಿ. ನಾನು ಬೇರೆ ಥರ ಸಾರು ಮಾಡ್ತಿದ್ದೆ, ಅದೇ ನೀವು ಹೇಳಿದ್ರಲ್ಲ, ಇವಾಗ ಹಿಂಗೆ ಮಾಡ್ತೀನಿ. ಪುಟ್ ಮೇಡಮ್ ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತಾರೆ. ಅರೆ, ಇವಳಿಗೆ ಅವಾಗವಾಗ ಈ ಥರ ಆಗುತ್ತಾ? ಈ ಆಪ್ತ ಮಿತ್ರ ಸಿನಿಮಾದಲ್ಲಿ ಗಂಗಾ ನಾಗೋಲಿಯಾಗಿ ಬದಲಾಗ್ತಾರಲ್ಲ, ಆ ಥರ. ಅದು ಸರಿ, ನಂಗೆ ನಿಮ್ಮ ಫೋನ್ ನಂಬರ್ ಕೊಡಿ. ನಂಗೆ ನಿಮ್ಮ ಜೊತೆ ಮಾತಾಡಬೇಕು ಅನ್ಸ್ದಾಗೆಲ್ಲ ನಾನು ನಿಮಗೆ ಫೋನ್ ಮಾಡಿಬಿಡ್ತೀನಿ. ಒಬ್ಬಳೇ ನಿಂತ್ಕೊಂಡು ಯಾರ ಥರ ಫೋನ್ ನಂಬರ್ ಕೇಳ್ತಾ ಇದ್ದಾಳೆ? ಪಕ್ಕಾ ಮೆಂಟ್ಲಿ ಕೇಸೆ. ಅಪ್ಪ, ಬೇಕಿತ್ತ ನನಗೆ? ಇವಳನ್ನ ನೋಡಿದ್ರೇ ಏನೋ ಒಂದು ಕಿತಾಪತಿ ಆಗುತ್ತಲ್ಲ. ಜಗಳ ಗಂಟಿಗೆ ಏನಾದರೂ ಮಾಡ್ಕೊಳ್ಳಿ, ಅವ್ರ ಚೇಷ್ಟೆಗಳನ್ನ ನೋಡ್ತಿದ್ರೆ ನಾನು ಲೂಸ್ ಆಗ್ತೀನಿ ಅಷ್ಟೆ. ಫೋನ್ ನಂಬರಾ? ನನ್ನ ಹತ್ರ ಫೋನೇ ಇಲ್ವಲ್ಲ. ಫೋನ್ ಇಲ್ವಾ? ಓ, ಈಗಿನ ಕಾಲದಲ್ಲಿ ಯಾರ ಹತ್ರ ಫೋನ್ ಇರಲ್ಲ ಹೇಳಿ? ಅದು ನನ್ನ ಫೋನು ನೀರಲ್ಲಿ ಬಿದ್ದು ಹಾಳಾಗೋಯ್ತು. ನೀನು ಯೋಚನೆ ಮಾಡಬೇಡ. ನಿನಗೆ ನನ್ನನ್ನು ಮೀಟ್ ಮಾಡ್ಬೇಕಂದಾಗಲ್ಲ ನಾನೇ ಬಂದು ನಿನ್ನನ್ನು ಮೀಟ್ ಮಾಡ್ತೀನಿ. ಅಲ್ಲ, ಲೇಟ್ ಆಯಿತು, ನಾನು ಹೋಗ್ತೀನಿ. ನೀನು ಮೊದಲು ಹೋಗಿ ಹಿತಂಗೆ ಸಾರು ಮಾಡು. ಇಲ್ಲ ಅಂದರೆ ಅವಳು ಖಾಲಿ ಹೊಟ್ಟೆನಲ್ಲೇ ಮಲ್ಗ್ತಾಳೆ. ಓಕೆನಾ? ಬಾಯ್. ಅಲ್ಲ, ಒಂದು ನಿಮಿಷ ಇರಿ ದೇವಿ ಅವರೇ. ಪುಟ್ ಮೇಡಮ್ ಇನ್ನೂ ಕೋಪ ಹೋಗಿಲ್ವಾ? ಪುಟ್ ಮೇಡಮ್, ಅದರೆಲ್ಲ ಕೋಪ ಮಾಡ್ಕೊಂಬಾರ್ದು. ಈಗ ಊಟದ ಸಮಯ ಅಲ್ವಾ? ನೀವಿನ್ನೂ ಊಟ ಮಾಡಿಲ್ಲ ಅಂದ್ರೆ ಆ ಪುಟಾಣಿ ಹೊಟ್ಟೆಗೆ ಕೋಪ ಬರಲ್ವಾ? ಪುಟ್ ಮೇಡಮ್, ನಾನು ನಿಂಗೋಸ್ಕರ ಏನ್ ತಂದಿದ್ದೀನಿ ಗೊತ್ತಾ? ಅದನ್ನ ಎಲ್ಲ ಮಕ್ಕಳು ಇಷ್ಟಪಡ್ತಾರೆ. ಇರಿ, ಟಂಟಡಾನ್. ನಾನು ನಿಂಗೇನ್ ತಂದಿದ್ದೀನಿ ಹೇಳು? ಸ್ವೀಟ್ ಆಗಿರೋ ರಸಂ. ಇದಕ್ಕೆ ನಾನು ಬೆಲ್ಲ, ಚೂರು ತೆಂಗಿನ ತುರಿ ಎಲ್ಲ ಹಾಕಿ ಮಾಡಿದ್ದೀನಿ. ಇದು ಎಲ್ಲ ಮಕ್ಳಿಗೆ ಇಷ್ಟ ಆಗುತ್ತೆ ಪುಟ್ ಮೇಡಮ್. ನಿಂಗೂ ಇಷ್ಟ ಆಗುತ್ತೆ. ಎಲ್ಲಿ ಸ್ಮೆಲ್ ತಗೋ, ನಿಂಗೆ ಗ್ಯಾರಂಟಿ ಇಷ್ಟ ಆಗುತ್ತೆ. ಯಾಕೆ ಪುಟ್ ಮೇಡಮ್, ಅಮ್ಮ ನೆನಪಾಗ್ತಿದಾರಾ?
ಪುಟ್ ಮೇಡಮ್. ಅಮ್ಮ ನೆನಪಾಗ್ತಿದ್ದಾರೆ ಅಂದರೆ ಅಮ್ಮ ಎಲ್ಲೂ ಹೋಗಿಲ್ಲ, ನಿನ್ನ ಮನಸ್ಸಲ್ಲೇ ಇದ್ದಾರೆ ಅಂತ ಅರ್ಥ. ಈಗ ನೋಡು, ಮನಸ್ಸಲ್ಲಿರೋ ಅಮ್ಮ ಇವಾಗ ನನ್ನ ಪುಟ್ಟ ಊಟ ಮಾಡ್ತೋ ಇಲ್ವೋ ಅಂತ ಯೋಚನೆ ಮಾಡ್ತಿರ್ತಾರಲ್ವಾ. ನೀನು ಸರಿಯಾಗಿ ಊಟ ಮಾಡಿಲ್ಲ ಅಂದರೆ ಅಮ್ಮಂಗೆ ಬೇಜಾರಾಗುತ್ತಲ್ವಾ. ತಗೋ ಊಟ ಮಾಡು. ಇರು, ಅಮ್ಮ ನೆನಪಾಗ್ತಿದ್ದಾಳೆ ಅಂದರೆ ಊಟನ ಹೀಗೆ ಕೊಡಬಾರ್ದು. ಇಲ್ಲಿ ಹಂಗೈ ಮುಂದೆ ಮಾಡು. ನಿನಗೆ ಈ ಥರ ತಿನ್ನೋದು ಅಂದರೆ ತುಂಬ ಇಷ್ಟ ಅಲ್ವಾ? ಶ್ರಮನೇ ಇಲ್ಲ, ಕೈ ಚಾಚಿದ್ರಾಯ್ತು, ತಿಂದ್ರಾಯ್ತು, ಆಟ ಆಡಿದ್ರಾಯ್ತು. ನನ್ನ ಪ್ರಿನ್ಸೆಸ್ ನೀನು. ಕೈ ಕೊಡ್ತಿದ್ಯಾ? ಕೊಡು. ಶರತ್ ಇದನ್ನ ನೋಡಿದ್ರೆ ಗ್ಯಾರಂಟಿ ಕೋಪ ಮಾಡ್ಕೋತಾರೆ. ಹಿತಾ ಬಗ್ಗೆ ಅವರು ತುಂಬಾನೇ ಪ್ರೊಟೆಕ್ಟಿವ್. ಹಿ ಹೇಟ್ಸ್ ಆಲ್ ದಿಸ್ ಅನ್ಹೈಜಿನಿಕ್ ಥಿಂಗ್ಸ್. ನಿನ್ಗೆ ಈಗ ಶರತ್ ಬುದ್ಧಿ ಕಲಿಸ್ತಾರೆ. ಕಲಿಸೋ ಹಾಗೆ ನಾನು ಮಾಡ್ತೀನಿ. ಮಾಯಾ, ಯಾಕೆ ಹೀಗೆ ಹೇಳ್ಕೊಂಡು ಹೋಗ್ತಾ ಇದೆಯಾ? ನಿಮ್ಗೆ ಗೊತ್ತಾಗತ್ತೆ, ಬನ್ನಿ ನೀವು. ಅಲ್ಲಿ ನೋಡಿ, ಶರತ್, ಆ ದುರ್ಗಾ ನಮ್ಮ ಹಿತಾನ ಸ್ಪಾಯಿಲ್ ಮಾಡ್ತಿದ್ದಾಳೆ. ಅಲ್ಲ, ನಮ್ಮ ಹಿತ ನೀಟಾಗಿ ಡೈನಿಂಗ್ ಟೇಬಲಲ್ಲಿ ಕೂತು ಊಟ ಮಾಡಿದ್ರೆ ಇವಾಗ್ಲಿಂದಲೇ ಡಿಸಿಪ್ಲಿನ್ ಕಲಿತಾಳೆ. ಅದು ಬಿಟ್ಬಿಟ್ಟು ಈ ಥರ ರೂಮಲ್ಲಿ ಕೂತ್ಕೊಂಡು ಅಂಗೈ ಮೇಲೆಲ್ಲ ಫುಡ್ ಹಾಕೊಂಡು ತಿಂದ್ರೆ ಅಲ್ಲ, ಅವಳ ಹೆಲ್ತ್ ಏನಾಗ್ಬಿಡ ಹೇಳಿ. ಮಕ್ಕಳು ಇವಾಗ್ಲಿಂದನೇ ಅಲ್ವಾ ಡಿಸಿಪ್ಲಿನ್ ಕಲಿಯೋದು. ದುರ್ಗಾ ಅಂತೂ ನಮ್ಮ ಹಿತ ಹ್ಯಾಬಿಟ್ಸ್ ಹಾಳು ಮಾಡೋದ್ರ ಜೊತೆಗೆ ಅವಳು ಹೆಲ್ತ್ ಎಲ್ಲಿ ಹಾಳು ಮಾಡ್ತಾಳೆ ಅಂತ ನನಗೆ ಟೆನ್ಷನ್ ಆಗ್ತಾ ಇದೆ ಶರತ್. ಶರತ್, ಆ ಮಾಯನ್ ಮಾತು ಕೇಳ್ಕೊಂಡು ದುರ್ಗನ್ ಮೇಲೆ ಕೂಗಾಡ್ಬೇಡಿ. ಅವಳಿಂದಾಗಿ ಇವತ್ತು ನಮ್ಮ ಹಿತ ಹೊಟ್ಟೆ ತುಂಬ ಊಟ ಮಾಡ್ತಿದ್ದಾಳೆ. ಕೈ ತುತ್ತು ತಿಂದ್ರೆ ಹೆಲ್ತ್ಗೆ ಏನು ಪ್ರಾಬ್ಲಮ್ ಆಗಲ್ಲ. ದುರ್ಗಾ, ಏನ್ ಮಾಡ್ತಾ ಇದೀಯಾ? ಅದು ಪುಟ್ ಮೇಡಮ್ಗೆ ಕೈ ತುತ್ತು ಕೊಡ್ತಾ ಇದ್ದೆ. ಪುಟ್ ಮೇಡಮ್ ಕೋಳಿ ಥರ ಇಷ್ಟಿಷ್ಟೇ ತಿಂತಾರಲ್ಲ, ಅದಕ್ಕೆ ಅದಕ್ಕೆ ಕೈ ತುತ್ತು ಕೊಟ್ರೆ ಹೊಟ್ಟೆ ತುಂಬ ತಿಂತಾಳೆ ಅಂತ. ನಾವು ಚಿಕ್ಕ ವಯಸ್ಸಲ್ಲಿರುವಾಗೂ ಅಷ್ಟೇ, ನಾನು ನಮ್ಮ ಅಕ್ಕ ಸರಿಯಾಗಿ ಊಟ ಮಾಡಿಲ್ಲ ಅಂದರೆ ನಮ್ಮ ಅಮ್ಮನೂ ನಮಗೆ ಕೈ ತುತ್ತು ಕೊಡೋರು. ಅವಾಗ ನಾನು ನಮ್ಮ ಅಕ್ಕ ತುಂಬ ಇಷ್ಟಪಟ್ಟು ತಿಂತಿದ್ವಿ ಗೊತ್ತಾ. ಇದು ನಿನ್ನ ಹಳ್ಳಿ ಅಲ್ಲ. ಅವಳಿಗೆ ನಿನ್ನ ಹಳ್ಳಿ ಅಭ್ಯಾಸಗಳನ್ನೆಲ್ಲ ಹೇಳ್ಕೊಡ್ಬೇಡ. ಅವಳು ಸಿಟಿಲಿ ಬೆಳೀತಾ ಇರೋ ಹುಡುಗಿ. ಇಲ್ಲಿನ ಸ್ಟ್ಯಾಂಡರ್ಡ್ಗೆ ತಕ್ಕ ಹಾಗೆ ಅವಳು ಬೆಳಿಬೇಕಾಗತ್ತೆ. ಕೈ ತುತ್ತು ನನಗಿಲ್ವಾ?
ಏನ್ ಮಾಡ್ತಿದ್ದೀರಾ? ಅಲ್ಲ ಅವಳಿಗಂತೂ ಅರ್ಥ ಆಗಲ್ಲ, ನೀವುನು. ಮಾಯಾ, ಕೈ ತುತ್ತು ತಿಂದ್ರೆ ಏನಾಗುತ್ತೆ? ಪ್ರಳಯ ಆಗುತ್ತಾ? ಹಾಗಲ್ಲ ಶರತ್. ಕಮಾನ್ ಮಾಯಾ, ಊಟದ ವಿಷಯ ಅಂತ ಬಂದಾಗ ಸಿಟಿ ಮಕ್ಕಳು ಹಳ್ಳಿ ಮಕ್ಕಳು ಅಂತ ಏನೂ ಡಿಫ್ರೆನ್ಸ್ ಇಲ್ಲ. ಮಕ್ಕಳು ಅಷ್ಟೇ. ಮಕ್ಕಳು ಎಕ್ಸ್ಪೆಕ್ಟ್ ಮಾಡೋದು ಪ್ರೀತಿ ಅಕ್ರೆ ಅಷ್ಟೇ. ಹಿತಾಗೆ ಹೀಗೆ ತಿನ್ನಕ್ಕೆ ಇಷ್ಟ ಅಂದರೆ ತಿನ್ಲಿ ಬಿಡು, ಅದ್ರಲ್ಲಿ ಪ್ರಾಬ್ಲಮ್ ಏನಿದೆ? ಪ್ರಾಬ್ಲಮ್ ಅಂತ ಅಲ್ಲ ಶರತ್, ಬಟ್ ಹಿತ ಹೆಲ್ತ್ ಏನಾಗ. ಮಾಯಾ, ಏನು ಆರೋಗ್ಯ? ಸಿಟಿಲಿ ಸೆನ್ಸಿಟಿವ್ ಆಗಿ ಬೆಳೆಯೋ ಮಕ್ಕಳು ಸ್ಟ್ರಾಂಗಾ ಅಥವಾ ಹಳ್ಳಿಲಿ ರಫ್ ಆ್ಯಂಡ್ ಟಫ್ ಆಗಿ ಬೆಳೆದಿರೋ ಮಕ್ಕಳು ಸ್ಟ್ರಾಂಗಾ ಅಂತ ಕೇಳಿದ್ರೆ ನಿನಗೆ ಉತ್ತರ ಸಿಗುತ್ತೆ. ನೋಡು ಮಾಯಾ, ಹಿತ ಹೇಗಾದರೂ ಊಟ ಮಾಡಲಿ, ನನಗೆ ಹಿತ ಊಟ ಮಾಡೋದು ಮುಖ್ಯ ಅಷ್ಟೇ. ಕೈಯಲ್ಲಿ ತಿಂತಾಳೋ ಸ್ಪೂನಲ್ಲಿ ತಿಂತಾಳೋ ಅದೆಲ್ಲ ನನಗೆ ಮ್ಯಾಟ್ರ್ ಆಗಲ್ಲ. ಹಾಗೆ ಮಕ್ಕಳ ಮೇಲೆ ಯಾವತ್ತೂ ಒತ್ತಡ ಹೇರಬಾರ್ದು. ಥ್ಯಾಂಕ್ಸ್ ಫಾರ್ ದಿಸ್ ಕೈ ತುತ್ತು ಹಿತ. ಅರೆ, ಇದು ಸೇಮ್ ಅಂಬಿಕಾ ಮಾಡ್ತಿದ್ದ ರಸಂ ಥರಾನೇ ಇದೆ. ಇದನ್ನು ಹೇಗೆ ಮಾಡಿದೆ? ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆಗಿರ್ಲೇಬೇಕು, ಯಾಕಂದ್ರೆ ನಾನು ಮಾಡೋದು ಹೇಳ್ಕೊಟ್ಟಿದ್ದಂಗೆ ನನ್ನ ಫ್ರೆಂಡು. ದೇವಿನಾ? ಅರೆ, ನಿಮ್ಗೆ ಹೆಂಗ್ ಗೊತ್ತಾಯ್ತು? ದೇವಿ ನಿನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ, ಹಾಗೆ ಗೆಸ್ಟ್ ಮಾಡಿದೆ. ರೆಸಿಪಿ ಹೇಳ್ಕೊಟ್ಟಿದ್ದು ಯಾರು ಅಂತೆಲ್ಲ ಹೇಳ್ಬೇಕಿತ್ತ ಈ ದುರ್ಗಂಗೆ. ಈ ಹುಡುಗಿನ ಹೆಂಗ್ ಸರಿ ಮಾಡೋದೋ ಏನೋ. ಅಂದರೂ ನಿನ್ನ ಫ್ರೆಂಡ್ ಸರ್ಕಲ್ಲು ಒಂಥರ ವಿಚಿತ್ರ. ಆ ತರಲೆ ಗಿಣಿ ದೇವಿ, ಆಮೇಲೆ ಆ ಗೋಡೆ. ಏನಂದ್ರಿ? ಏನಿಲ್ಲ, ತಿನ್ಸು. ಪುಟ್ ಮೇಡಮ್, ದುರ್ಗಾ ಇದೇ ಮನೇಲಿ ಇದ್ದು ಮಗುನ ನೋಡ್ಕೋತಾಳೆ. ಈ ವಿಷಯದಲ್ಲಿ ನೀನು ಇಂಟರ್ಫಿಯರ್ ಆಗೋ ಅವಶ್ಯಕತೆ ಇಲ್ಲ. ನೀನು ಇಷ್ಟ ಕಷ್ಟ ಕಟ್ಕೊಂಡು ನನಗೇನೂ ಆಗಬೇಕಾಗಿಲ್ಲ ಮಾಯಾ. ಅವಳನ್ನ ನೋಡ್ಕೊಳ್ಳೋದಕ್ಕೆ ದುರ್ಗಾನೇ ಪರ್ಫೆಕ್ಟ್ ಕೇರ್ ಟೇಕರ್ ಅಂತ ನನಗನ್ಸುತ್ತೆ. ಮೇಡಮ್ ಮೇಡಮ್, ಏನು ಮಾಡ್ತಾ ಇದ್ದೀರಾ? ಸ್ವಲ್ಪ ಯಾಮಾರಿದ್ರು ನಿಮ್ಮ ಕೈಗೆ. ಮೇಡಮ್, ಏನಾಯ್ತು ಮೇಡಮ್? ನೀನೊಂದು ಕೆಲಸ ಮಾಡಬೇಕು. ಹೇಳಿ ಮೇಡಮ್. ನಾನು ಹೇಳಿದ ಕೆಲಸನ ನೀನು ಕರೆಕ್ಟಾಗಿ ಮಾಡಿದ್ರೆ ಆದಷ್ಟು ಬೇಗ ದುರ್ಗನ್ಗೆ ಈ ಮನೆಯಿಂದ ಗೇಟ್ ಪಾಸ್ ಕೊಡ್ಬೋದು. ಬಟ್ ಕೆಲಸ ಮಾತ್ರ ಪರ್ಫೆಕ್ಟಾಗಿ ಆಗಬೇಕು. ದುರ್ಗಾ ಎಲ್ಲಿದ್ದಾಳೆ ಅಂತ ಗೊತ್ತಾಗ್ತಿಲ್ಲ. ಅವಳು ಎಲ್ಲಿದ್ದಾಳೆ ಅಂತ ನೀನೇ ಕಂಡಿಡ್ದು ನಮಗೆ ಹೇಳಬೇಕು. ನಾನಾ? ಮತ್ತಿನ್ಯಾರು? ಸರಿ, ಅವಳಿಗೆ ಫೋನ್ ಮಾಡಿಬಿಟ್ಟು ಅವಳು ಎಲ್ಲಿದ್ದಾಳೆ ಅಂತ ತಿಳ್ಕೊಂಡು ನಿಮ್ಗೆ ಫೋನ್ ಮಾಡ್ತೀನಿ, ಸರಿನಾ? ಫೋನ್ಗಿನೆಲ್ಲ ಬೇಡ, ನೀನೇ ಇಲ್ಲಿಗೆ ಬಂದು ಅವಳ ಬಗ್ಗೆ ಪೂರ್ತಿ ತಿಳ್ಕೊಂಡು ನಮಗೆ ಹೇಳಬೇಕು. ನಾನು ಸಿಟಿಗೆ ಬರಬೇಕಾ? ಅಲ್ಲಿಗೆ ಬಂದು ನಾನೇನು ಮಾಡಲಿ? ಏನು ಮಾಡಲಿ ಅಂದರೆ ಅವಳ ಬಗ್ಗೆ ಸರಿಯಾಗಿ ಗೊತ್ತಿಲ್ಲದೆ ಇದ್ದಿದ್ದಕ್ಕೆ
ಕಳೆದ ಸಾರಿ ನಾವು ಮಾಡಿರೋ ಪ್ಲ್ಯಾನು ಹಾಳಾಯ್ತು. ಈ ಸಾರಿ ಹಾಗಾಗಬಾರ್ದು. ಅವಳ ಬಗ್ಗೆ ನೀನು ತಿಳ್ಕೊಂಡು ಹೇಳಿದ ಮೇಲೇ ಮುಂದೇನು ಮಾಡಬೇಕು ಅಂತ ನಾವು ನಿರ್ಧಾರ ಮಾಡೋದು. ಅರ್ಥ ಆಯ್ತು ತಾನೇ? ಹ್ಞೂ ಸರಿ. ಇವ್ನ ಅದೆಲ್ಲಿಂದ ಗಂಟು ಬಿದ್ನೋ ನನಗೆ. ಮಾಹಿತಿ ಸಿಗದೆ ಇದ್ದಿದ್ದಕ್ಕೆ ಪ್ಲಾನ್ ಹಾಳಾಯ್ತಂತೆ. ಪ್ಲಾನ್ ಹಾಳಾಗಿದ್ದು ಮಾಹಿತಿ ಸಿಗದೆ ಇರೋದಿಕ್ಕಲ್ಲ, ಇವನ್ ತಲೆಯಲ್ಲಿ ಬುದ್ಧಿ ಇಲ್ದೇ ಇರೋದಿಕ್ಕೆ. ಅಲ್ಲ, ಒಂಟಿಯಾಗಿ ಸಿಕ್ಕಿರೋ ಹುಡುಗಿನ ಇವನ್ ಕೈಲಿ ಹಿಡ್ಕೊಳಕ್ಕಾಗ್ಲಿಲ್ಲ, ಈಗ ನನ್ನ ಮೇಲೆ ಹಾರಾಡ್ತಾನೆ. ಕರ್ಮ. ಹೌದು, ಈಗ ನಾನು ಸಿಟಿಗೆ ಹೋಗಕ್ಕೆ ಇವ್ರನ್ನ ಹೇಗೆ ಒಪ್ಪಿಸ್ಲಿ? ಅಮೃತೇಶ್ವರ, ನೀನೇ ಕಾಪಾಡಬೇಕು. ಕರ್ಮ ಕರ್ಮ. ಇವತ್ತು ನೀವು ಮನೇಲಿರಲ್ವಾ? ಆ್ಯಕ್ಚುಲಿ ನನಗೆ ಇವತ್ತೊಂದು ಇಂಪಾರ್ಟೆಂಟ್ ಕ್ಲಾಸ್ ಇದೆ, ಮಿಸ್ ಮಾಡೋಗಿಲ್ಲ. ಬಂಕ್ ಹಾಕಿದ್ರೆ ಅಟೆಂಡೆನ್ಸ್ ಶಾರ್ಟೇಜ್ ಆಗುತ್ತೆ. ಹೌದಾ? ನಾನು ಮಾತ್ರ ಅಲ್ಲ, ಇವತ್ತು ಎಲ್ಲರೂ ಬ್ಯುಸಿ ಇದ್ದೀವಿ. ಆ್ಯಕ್ಚುಲಿ ಮಾಮ್ಗೆ ಚಾರಿಟಿ ವರ್ಕ್ ಇದೆ. ಡ್ಯಾಡು ಒಂದು ಮದುವೆ ಅಟೆಂಡ್ ಮಾಡೋಕ್ಕೆ ಹೋಗಿದ್ದಾರೆ. ತರುಣು ಅತ್ತೆ ಮಾವನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ದಾನೆ. ಆ್ಯಂಡ್ ಅಣ್ಣ ಮತ್ತು ಮಾಯ ಫ್ಯಾಕ್ಟ್ರಿಗೆ ಹೋಗ್ತಿದ್ದಾರೆ. ಈ ಮನೇಲಿ ಇಡೀ ದಿನ ನೀನು ಮತ್ತೆ ಹಿತ ಮಾತ್ರ. ನೀವು ಯಾರಾದರೂ ಮನೇಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಕೆಲವ್ರನ್ನ ನಾನೇ ಮನೆಯಿಂದ ಆಚೆ ಹೋಗೋ ಹಾಗೆ ಮಾಡಿದ್ದೀನಿ. ಇನ್ನು ಕೆಲವರು ಜೆನ್ಯೂನ್ ಆಗಿ ಆಚೆ ಹೋಗ್ತಿದ್ದಾರೆ. ಎನಿವೆ, ನಿನ್ನ ಬ್ಯಾಡ್ ಲಕ್ ದುರ್ಗಾ. ಆದರೆ ಅದು ಎಫೆಕ್ಟ್ ಆಗೋದು ಹಿತ ಮೇಲೆ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಅಯ್ಯೋ, ಅದಕ್ಕೆ ಯಾಕಷ್ಟು ಬೇಜಾರು ಮಾಡ್ಕೊತೀರಾ? ಕರೆಕ್ಟಾಗಿ ಸಂಜೆ 5 ಗಂಟೆಗೆ ಹಿತನ್ ಫೇವ್ರೆಟ್ ಶೋ ಬರುತ್ತೆ. ಯಾವ ಚಾನಲ್ಲು ಹೇಗೆ ಹಾಕೋದು ಅಂತ ಅವಳಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನೀನು ಅವಳ ಜೊತೆ ಕುತ್ಕೊಂಡು ಕಂಪ್ನಿ ಕೊಟ್ಟರೆ ಅದು ಅವಳಿಗೆ ಇಷ್ಟ. 5 ಗಂಟೆಗಾ? ಸರಿ. ಶಾನ್ವಿ, ಇವತ್ತು ನೀನು ಕಾಲೇಜಿಗೆ ಹೋಗಲೇಬೇಕಾ? ಇವತ್ತು ಎಲ್ಲರೂ ಆಚೆ ಹೋಗ್ತಾ ಇದ್ದೀವಿ. ಹಿತಾನ ಮನೇಲಿ ಒಬ್ಬಳೇ ಒಂಟಿಯಾಗಿ ಬಿಟ್ಟಿರೋದಕ್ಕೆ ಯಾಕೋ ಮನ್ಸು ಒಪ್ತಾ ಇಲ್ಲ. ಅವಳು ಎಲ್ಲಿ ಒಬ್ಳೇ ಇರ್ತಾಳೆ ಅಣ್ಣ, ಅವಳ ಜೊತೆ ದುರ್ಗಾ ಇರ್ತಾರೆ. ನಮ್ಮೆಲ್ರಿಗೂ ದುರ್ಗಾ ಸೇಫಾಗಿ ನೋಡ್ಕೋತಾಳೆ. ಶಾನ್ವಿ, ಕಾಲೇಜಿಗೆ ರೆಡಿನಮ್ಮ? ಹಾಂ ಮಾಮ್, ಹೊರಟೆ. ಓಕೆ, ಬಾಯ್ ಗೈಸ್. ಬಾಯ್. ಅಮ್ಮ, ಮನೇಲಿ ಯಾರಾದರೂ ಇದ್ದರೆ ಚೆನ್ನಾಗಿರೋದು. ಹಿತ ಒಂಟಿಯಾಗಿರ್ತಾಳೆ, ದುರ್ಗಂಗ್ ಬೇರೆ ಇದೆಲ್ಲ ಹೊಸ್ತು. ಶರತ್, ನೀವ್ಯಾಕೆ ಇದನ್ನ ಒಂದು ಒಳ್ಳೆ ಆಪರ್ಚುನಿಟಿ ಅಂತ ತಗೋಬಾರ್ದು? ಆಪರ್ಚುನಿಟಿನಾ? ಎಸ್ ಶರತ್, ದುರ್ಗನ್ಗೆ ಹಿತನ ನೋಡ್ಕೊಳ್ಳೋ ಕೆಪಾಸಿಟಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಇದು ಒಳ್ಳೆ ಆಪರ್ಚುನಿಟಿ ಅಲ್ವಾ? ನಾವೆಲ್ಲ ಮನೆಗೆ ಬರೋ ಅಷ್ಟು ಹೊತ್ತು ಅವಳು ಹಿತನ ನೋಡ್ಕೊಂಡ್ರೆ ಆಯ್ತು ಅಷ್ಟೇ. ಆದರೆ ಮಯ, ದುರ್ಗಂಗ್ ಇದೆಲ್ಲ ಅಭ್ಯಾಸ ಇಲ್ಲ ಅಂತ ತಾನೇ ನಾನು ಮನೇಲಿ ಯಾರಾದರೂ ಇದ್ರೆ ಒಳ್ಳೇದು ಅಂತ ಹೇಳ್ತಾ ಇರೋದು. ಶರತ್, ಅಭ್ಯಾಸ ಇಲ್ಲ ಅಂದ್ರೆ ಅಭ್ಯಾಸ ಮಾಡ್ಕೊಳ್ಳಿ ಬಿಡಿ. ಎಲ್ಲ ಟೈಮಲ್ಲೂ ಎಲ್ಲರೂ ಮನೇಲಿ ಇರಕ್ಕಾಗಲ್ಲ ಅಲ್ವಾ? ಅದು ಅಲ್ಲದೆ ಇಂಥ ಸಿಚುವೇಶನ್ ಅಲ್ಲಿ ಅವಳದನ್ನ ಹೇಗೆ ಹ್ಯಾಂಡಲ್ ಮಾಡ್ತಾಳೆ, ಹಿತನ ಹೇಗೆ ನೋಡ್ಕೋತಾಳೆ ಅನ್ನೋದು ಅವಳಿಗಿರೋ ಟಾಸ್ಕ್. ಲೆಟ್ ಹರ್ ಡೂ ಇಟ್. ಸರಿ. ಹಿತ ಪುಟ್ಟ, ಗಲಾಟೆ ಮಾಡಬಾರ್ದು, ಜಾಣ ಮರಿತರ ಆಟ ಆಡ್ಕೊಂಡಿರ್ಬೇಕು. ಓಕೆ, ಗುಡ್ ಗರ್ಲ್. ಹಿತ ಪುಟ್ಟ, ನಿಂದೊಂದು ಬಳೆ ಬೇಕಿತ್ತಲ್ಲ ನನಗೆ, ಹೋಗಿ ತಗೊಂಡು ಬರ್ತೀಯಾ? ಗೋ. ಅಮ್ಮ, ಬಳೆ ಯಾಕೆ? ಜ್ಯುವೆಲ್ರಿ ಶಾಪ್ಗೆ ಹೋಗ್ತಾ ಇದ್ದೀನಿ ಶರತ್. ನಮ್ಮ ಹಿತಾಗೆ ಒಂದು ಜೊತೆ ಬಳೆ ಮಾಡಿಸೋಣ ಅಂತ. ಓ, ಗುಡ್ ಐಡಿಯಾ. ಇವಳೇನು ಮಾಡೋದಕ್ಕೆ ಹೊರಟಿದ್ದಾಳೆ? ನನಗೆ ಯಾಕೋ ಮಾಯ ಆಡ್ತಿರೋದು ನೋಡಿದ್ರೆ ಅನುಮಾನ ಬರ್ತಿದೆ. ಅದಕ್ಕೆ ಹಿತ ಬಳೆ ನನ್ನ ಜೊತೆ ಇದ್ದರೆ ಒಳ್ಳೇದು. ಒಂದು ವೇಳೆ ನಮ್ಮ ಹಿತಾಗೇನಾದರೂ ಅಪಾಯ ಆದರೆ ಅವಳ ಬಳೆ ನನಗೆ ಅಲರ್ಟ್ ಮಾಡ್ತೀನಿ. ಈ ಮಾಯ ಯಾಕೆ ದುರ್ಗಾ ಮತ್ತೆ ಹಿತನ ಇಬ್ಬರನ್ನೇ ಮನೇಲಿ ಬಿಟ್ಟು ಹೋಗೋದಕ್ಕೆ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ದಾಳೆ? ಶರತ್ಗೂ ಒತ್ತಾಯ ಮಾಡ್ತಿದ್ದಾಳೆ. ಇಲ್ಲ, ಇವಳ ಇಂಟೆನ್ಷನ್ ಸರಿ ಇಲ್ಲ ಅನ್ನಿಸ್ತಿದೆ. ಏನೋ ಮಾಡೋದಕ್ಕೆ ಹೊಂಚಾಗ್ತಿದ್ದಾಳೆ ಅನ್ನಿಸ್ತಿದೆ.